ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ ಟ್ರಾಫಿಕ್ ಎಕ್ಸ್ಪರ್ಟ್ ಮಧುಸೂದನ್ ಅವರು. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡಿ ಸರ್, ಈಗ ಶಕ್ತಿ ಯೋಜನೆ ಅಂತ ಈಗ ಫ್ರೀಯಾಗಿ ಬಸ್ ಬಿಟ್ಟಿದ್ದಾರೆ ಸರ್. ಮೋಸ್ಟ್ಲಿ ಸರ್ಕಾರಕ್ಕೆ ಹೆಂಗೂ ಫ್ರೀಯಾಗಿ ಬಸ್ ಬಿಟ್ಟಿದ್ದೀವಿ, ಯಾಕೆ ಸುಮ್ಮನೆ ಅಷ್ಟು ಖರ್ಚು ಮಾಡ್ಕೊಂಡು ಹೋಗ್ತೀರಾ? 90 ರೂಪಾಯಿ 100 ರೂಪಾಯಿ ಆರಾಮಾಗಿ ಫ್ರೀಯಾಗಿ ಓಡಾಡಿ ಹೆಣ್ಮಕ್ಳು, ಯಾಕೆ ಅದಕ್ಕೆ ಓಡಾಡ್ತೀರಾ ಅಂತ ಏನೋ ಪಾಪ ಒಳ್ಳೆತನ ಸರ್, ಅದು ರಾಜ್ಯ ಸರ್ಕಾರದ್ದು ಒಳ್ಳೆತನ. ರಾಮಲಿಂಗಾರೆಡ್ಡಿ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಟ್ರಾಫಿಕ್ ಸಮಸ್ಯೆ ಇವಾಗ ಕಡಿಮೆ ಆಗುತ್ತೆ ಅಂತ ಮೆಟ್ರೋ ಮಾಡಿದ್ದಾರೆ ಖರೆ, ಅಲ್ಲೋಗಿ 100 ರೂಪಾಯಿ ಕೊಡೋ ಬದಲು ಇಲ್ಲೇ ಫ್ರೀಯಾಗಿ ಓಡಾಡ್ಬೋದಲ್ಲ ಸರ್? ಫ್ರೀ ಗ್ಯಾರಂಟಿ ಅಲ್ರಿ ಸರ್? ನಮಸ್ಕಾರ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಅದು ನೀವ್ ಹೇಳಿದ್ದು ಯಾಗ್ಲೇ ಮಾತಾಡ್ತಾ ಇರುವಾಗ ಹೇಳಿದ್ರಿ, ಮೆಟ್ರೋ ಯಾರು ನೋಡದೇ ಇರೋ ಕೂಸು ಅಂತ. ಬೆಂಗಳೂರು ಜನತೆನೂ ಯಾರು ನೋಡದೇ ಇರೋ ಕೂಸು. ಆಕ್ಚುಲಿ ಯಾವ ಊರಿನಲ್ಲಿ 80% ಇನ್ಕ್ರೀಸ್ ಆಗತ್ತೆ 2025 ಫೆಬ್ರವರಿ 9ನೇ ತಾರೀಕು 75% 80% ಇನ್ಕ್ರೀಸ್ ಆಗತ್ತೆ. ಅದು ಈಗ ಇನ್ನೊಂದ್ಸಲ 7-8% 10% ಇನ್ಕ್ರೀಸ್ ಆಗೋ ತರ ಸಾಧ್ಯತೆಗಳು ಕಾಣಿಸ್ತಾ ಇದೆ. 105 ರೂಪಾಯಿಂದ 110 ರೂಪಾಯಿ 30 ಕಿಲೋಮೀಟರ್ಗೆ ಹೋಗಕ್ಕೆ ದರ ಕೊಡಕ್ ಶುರು ಮಾಡಿದ್ರೆ, ಡೆಲ್ಲಿಲಿ 45 ರೂಪಾಯಿ 50 ರೂಪಾಯಿ ಇದೆ. ಅದಕ್ಕೆ ಯಾಕೆ ನಮ್ಗೆ ಇಷ್ಟೊಂದು ತೊಂದ್ರೆ? ಬೆಂಗಳೂರಿನಲ್ಲಿರೋರ್ಗೆ ಎಲ್ಲ ವಿಚಾರದಲ್ಲೂ ಯಾರು ಚಕಾರ ಎತ್ತಿಲ್ರಿ ಸರ್. ಇವರು ಮೂಲ ಬೆಲೆ ಯಾವಾಗ ಮೆಟ್ರೋ ರೈಲು ಓಡಿಸಿದ್ರು ಅವಾಗ ಏನು ಫೇರ್ ಫಿಕ್ಸೇಷನ್ ಇತ್ತು, ಅವಾಗ ಮೂಲ ದರ ನಿಗದಿಯ ಸಂದರ್ಭದಲ್ಲಿ ಇಬ್ರಿಗೂ ಅಚ್ಚುಪ್ಪಾದ್ರಿ ಇವ್ರು. ಅವಾಗ ಸಂಸದರು ಮಾತಾಡ್ಲಿಲ್ಲ, ಈ ಕಡೆ ರಾಜ್ಯ ಸರ್ಕಾರನೂ ಮಾತಾಡ್ಲಿಲ್ಲ, ಯಾರು ಮಾತಾಡಿಲ್ಲ. ಸೊ ಮೂಲ ಅಷ್ಟಿದೆ ಅಂದ್ಮೇಲೆ ಇನ್ನು ವರ್ಷ 5% ಅಂದ್ರೆ ಏರ್ತಾನೆ ಹೋಗುತ್ತೀರಿ ಸರ್, ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಕಡಿಮೆಗೆ ಹೋದ್ರೆ ನಿಮ್ಗೆ ವರ್ಷಕ್ಕೂ ಹೆಚ್ಚಾದ್ರೂ ನಿಮ್ಗೆ ಹೊರೆ ಆಗಲ್ಲ. ಮೂಲ ಬಾಡಿಗೆನೇ ನೀವು ಜಾಸ್ತಿ ಮಾಡಿಬಿಟ್ರಿ ಅಂತಂದ್ರೆ ವರ್ಷಕ್ಕೂ ಮತ್ತೆ ನಾವ್ ಹಿಂಗೆ ಹೊಯ್ಕೋಬೇಕು ಜನ, ಬೆಂಗಳೂರು ಜನ ಬೇಡ 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 ಅಂತ. ಹೌದು, ಇವಾಗ ಏನಾಗಿದೆ ಅಂದ್ರೆ ಈ ಜಾಸ್ತಿ ಮಾಡಿರೋದ್ರಿಂದ ಅದು ದೂರದ ಪ್ರಯಾಣದವರಿಗೆ ಜಾಸ್ತಿ ಆಗೋದ್ರಿಂದ ಏನಾಗಿದೆ ಅಂದ್ರೆ ಎಲ್ಲ ಎಲೆಕ್ಟ್ರಿಕ್ ಸ್ಕೂಟರ್ಗೆ ಹೋಗ್ತಾ ಇದಾರೆ. 10 ಕಿಲೋಮೀಟರ್ಗೆ ಇಲ್ಲಿ 10 ರೂಪಾಯಿ ನಡೆಯುತ್ತೆ. ಯಾಕೆ ನಾವು 55 ರೂಪಾಯಿ 60 ರೂಪಾಯಿ ಕೊಟ್ಟೋಗ್ಬೇಕು? ಹೀಗೆ ಟ್ರಾಫಿಕ್ ಜಾಸ್ತಿ ಆಗ್ತಾ ಇರೋದು. ಮೂಲಭೂತ ಹಕ್ಕಾಗಿ ಎಲ್ರಿಗೂ ಒಂದು ಒಂದು ಊರಿನಲ್ಲಿ ಡೆಲ್ಲಿ ನೋಡಿ ಎಲ್ಲ ನೋಡಿ ಶಾಡೋ ಕ್ಯಾಶ್ ಅಂತಾರೆ. ಅದು ಎಷ್ಟು ಕೊಟ್ಟಿದ್ದಾರೆ ಅಂತ ನನ್ಗಂತೂ ಗೊತ್ತಿಲ್ಲ. ನಾನು ಯಾವ ಪಾರ್ಟಿಗೂ ಸಂಬಂಧಪಟ್ಟವನಲ್ಲ, ಸಾಮಾನ್ಯ ಜನತೆ. ಡೆಲ್ಲಿಲಿ 2,500 ಕೋಟಿ ಕೊಡ್ತಾ ಇದಾರೆ. ಇಲ್ಲಿ ನಾವು 500 ಕೋಟಿ 400 ಕೋಟಿ ಮಾತಾಡ್ತಾ ಇದೀವಿ. ಹೋದ ವರ್ಷ 400 ಕೋಟಿ ಅಂತಾನೆ ನಾನು ನೋಡಿರೋದು ವೆಬ್ಸೈಟ್ ಅಲ್ಲಿ. ಎಲ್ಲ ಕಡೆ ಅದೇನಿದೆ ಡಿಫ್ರೆನ್ಸ್ ಗೊತ್ತಿಲ್ಲ ನಂಗೆ. ಇಲ್ಲಿ ಜಾಸ್ತಿ ಆಗ್ತಾ ಇದೆ, ಇದು ಹೊರೆ ಜಾಸ್ತಿ ಆಗ್ತಾ ಇದೆ, ಜನಗಳಿಗೆ ಹೊರೆ ಜಾಸ್ತಿ ಆಗಿದೆ. ಬರ್ಲಿನ್, ಲಂಡನ್ ಅಂತ ಜಾಗದಲ್ಲಿ 3ರಿಂದ 5% ಇಟ್ಕೊಂಡಿರ್ತಾರೆ ಅಷ್ಟೇ ಟ್ರಾವೆಲ್ ಕಾಸ್ಟ್. ಇಲ್ಲಿ ಆಗ್ಲೇ 9ರಿಂದ 10% ಜಾಸ್ತಿ ಆಗ್ತಾ ಇದೆ. ನಮ್ ಡೆಲ್ಲಿಗೆ ಹೋದ್ರು 6-7% ಅಲ್ಲಿ ನಡೀತಾ ಇದೆ. ಇದು ನಮ್ಮ ಜನತೆಗೆ ಏನಾಗ್ತಾ ಇದೆ ಅಂದ್ರೆ, ನೀವ್ ಹೇಳಿದಾಗ ಬಾಡಿಗೆ ಮನೆ ಅಲ್ಲಿ ತಗೋಬೇಕಾಗತ್ತೆ. ಇಲ್ಲ ಅಂದ್ರೆ ಅವ್ರು ಎಲೆಕ್ಟ್ರಿಕ್ ಸ್ಕೂಟರ್ ಬಂದು ಕೂತ್ಕೋತಾ ಇದಾರೆ ಎಲ್ಲಾರು ರಸ್ತೆ ಮೇಲೆ. ಮಾಡಿದ ಕಾರಣ ಮೆಟ್ರೋ ಎಲ್ಲ ಅದ್ರದ್ದು ಇದೇ ಹೊಟ್ಟೋಗ್ತಾ ಇದೆ. ಅದ್ರದ್ದು ಏನ್ ರೀತಿ ಇದು. ಆಮೇಲೆ ಮಕ್ಕಳು ಹೇಳಿದ್ರು ಸಮಸ್ಯೆ, ಮಕ್ಕಳು ಕೇಳಿ ಪ್ರಶ್ನೆ ಕೇಳಿ ಉತ್ತರ ಕೊಡ್ತಾರೆ. ಗೌರ್ಮೆಂಟ್ ಯಾತಕ್ಕೆ ಈ ತರ ಮಾಡ್ತಿದೆ ಅಂದ್ರೆ, ಎಲ್ಲ ಗೌರ್ಮೆಂಟ್ ಗ್ಯಾರಂಟಿ ಪಾಲಿಸಿಯಿಂದಪ್ಪ ಅಂತ ಹೇಳ್ತಾರೆ. ಮಕ್ಕಳು ಯಾರು ಚಿಕ್ಕ ಮಕ್ಕಳನ್ನ ಕೇಳಿ. ಹಾಗೆ ಗೌರ್ಮೆಂಟ್ ಆಚೆ ಬಂದು 5,000 ಕೋಟಿ ನಾನು ಶಕ್ತಿ ಯೋಜನೆಗೆ ಮಾಡ್ತಾ ಇದ್ದೀನಿ, ಅದ್ರಲ್ಲಿ ಒಂದ್ ಸ್ವಲ್ಪ ಇದನ್ನ ಈ ಕಡೆ ಕಳಿಸ್ತೀನಿ, ಅದರಿಂದ ಆತರ ನಾವು ಮಾಡಿರೋ ಕ್ಯಾಲ್ಕುಲೇಷನ್ ತಪ್ಪಾಗಿದೆ ಅಂತ ಯಾರು ಒಬ್ರು ಹೇಳಿ ನೋಡೋಣ. ನಾವೆಲ್ಲ ತಂದು ನಮ್ಮ ಮೇಲೆ ಹಾಕ್ತಾರೆ. ಕೊನೆಗೆ ಕಾಮನ್ ಪೀಪಲ್ ನಾವು ಕೊನೆಯಲ್ಲಿ ತೊಂದರೆ ತಗೊಳ್ಳೋದು. 5,000 ಕೋಟಿನ ಒಂದ್ ಸ್ವಲ್ಪ ಈ ಕಡೆ ತಳ್ಳಿ, 5,500 ಕೋಟಿ ಏನೋ ಇದೆ ಅದು ಶಕ್ತಿ ಯೋಜನೆಗೆ. ಅದ್ಯಾಕ್ ಮಾಡಬಾರ್ದು? ಅಂಡ್ BMTC ತಗೋತಾ ಇರೋದು ಬರೀ ಹೆಣ್ಮಕ್ಳು ಮಾತ್ರ. ಗಂಡಸರು ಏನ್ ಮಾಡ್ಬೇಕು ಅಲ್ವಾ? ಕೊನೆಗೆ ಏನು ಎಲ್ಲಾರ ಮೇಲೆ ತೆಗೆದು ದುಬಾರಿ ನಮಗ್ ಮಾಡಿ, ಎಲ್ಲಾರು ಹೋಗಿ ಯಾವ್ದಾರು ಹೊರದೇಶದಲ್ಲಿ ಹೋಗಿ ನೋಡಿ, ಬೆಂಗಳೂರು ಅಂದ್ರೆ ಏನು ಟ್ರಾಫಿಕ್ ಅಂತಾರೆ. ಯಾರು ಏನು ಹೇಳಲ್ಲ, ಬರೀ ಟ್ರಾಫಿಕ್ ಅಂತಾರೆ. ತುಂಬಾ ಕ್ವಿಕ್ ಆಗಿ ಮಧುಸೂದನ್, ಕೊನೆಗೆ ನಮ್ಮ ಮೇಲೆ ಎಲ್ಲ ಕ್ರೆಡಿಟ್ಸ್ ತಗೊಂಡು ನಮ್ಮ ಮೇಲೆ ಕ್ರೆಡಿಟ್ ಮಾಡಿ ಜಾಸ್ತಿ ಮಾಡಕ್ ಆಗ್ತಾ ಇದಾರೆ. ನಮ್ಮ ಹಣ ವ್ಯಯ ಜಾಸ್ತಿ ಆಗ್ತಾ ಇದೆ. ನಮ್ಮ ಒಂದು ದಿನನಿತ್ಯದಲ್ಲಿ ರಸ್ತೆಯಲ್ಲಿ ಓಡಾಡೋರ್ಗೆ ಟ್ರಾಫಿಕ್ ಕಮ್ಮಿ ಮಾಡಕ್ಕೆ ಏನಾದ್ರೂ ಒಂದು ಒಳ್ಳೆ ಇದು ತಂದು ಎಲ್ಲಿಂದನೋ ದುಡ್ಡು ಹಾಕಿ ಮುಂದುವರ್ಸ್ಬೇಕು ಇದನ್ನ. ಸಮಾಜ ಸೆಲ್ಫ್ ಸಸ್ಟೈನಿಂಗ್ ಆಗಿ ಸರ್ ಮಧುಸೂದನ್ ಅವರೇ, ಥ್ಯಾಂಕ್ಸ್ ಅ ಲಾಟ್. ಮುಗೀತು. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟು